ಜೈ ಹಿಂದ್. ಎಲ್ಲ ನನ್ನ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರನ್ನ ಮಾಡ್ತಿರ್ತಕ್ಕಂಥ ಎಲ್ಲ ನನ್ನ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ಗೆ ಇಲ್ಲಿ ಬಂದ್ಬಿಟ್ಟು ಕರ್ನಾಟಕ ಸ್ಟೇಟ್ ಪೊಲೀಸ್ ಅಂದ್ರೆ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ 4,000 ಅಧಿಕ ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದಾರ. ಸೊ ಈ ಹುದ್ದೆಗಳಿಗೆ ಬಂದ್ಬಿಟ್ಟು ಜಸ್ಟ್ 10ನೇ ತರಗತಿ ಪಾಸ್ ಆದವರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ನಿಮ್ದೇನಾದ್ರೂ 170 ಹೈಟ್ ಇಲ್ಲಪ್ಪ ಅಂದ್ರೆ ಬಾಯ್ಸಿಗೆ ಬಂದ್ಬಿಟ್ಟು 168 ಸೆಂಟಿಮೀಟರ್ ಹೈಟ್ ಬೇಕಾಗುತ್ತೆ. ಮಹಿಳೆಯರಿಗೆ ಬಂದ್ಬಿಟ್ಟು 157 ಸೆಂಟಿಮೀಟರ್ ಇದ್ದವರು ಕೂಡ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಇದರ ರನ್ನಿಂಗ್ ಬಂದ್ಬಿಟ್ಟು 1600 ಮೀಟರ್ ರನ್ನಿಂಗ್ ಇರ್ತೈತಿ. 6 ನಿಮಿಷ 30 ಸೆಕೆಂಡ್ ಬಾಯ್ಸ್ಗೆ ಇರ್ತೈತಿ. ಮಹಿಳೆಯರಿಗೆ 8 ನಿಮಿಷ 30 ಸೆಕೆಂಡ್ ರನ್ನಿಂಗಿಗೆ ಟೈಮಿಂಗ್ ಕೂಡ ಇರ್ತದ. ಸರ್, ನಾನು PUC ಮೇಲೆ ಅರ್ಜಿಯನ್ನ ಸಲ್ಲಿಸಬೇಕು ಅನ್ಕೊಂಡಿದ್ದೀನಿಪ್ಪ ಅಂದರೆ ಸ್ಟೇಟ್ ಪೊಲೀಸ್ ನಲ್ಲಿ ಸಿವಿಲ್ ಪೊಲೀಸ್ ಅಂತ ಕಾಲ್ಫಾರ್ಮ್ ಅನ್ನ ಮಾಡಿರ್ತಾರ. ಅದನ್ನು ಕೂಡ ನೀವು 12ನೇ ತರಗತಿ ಮುಗಿದವರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ಸರ್, ನಾನು SSLC ಮಾರ್ಕ್ಸ್ ಕಾರ್ಡ್ ಅನ್ನ ನಾನು SSLC ಮಾರ್ಕ್ಸ್ ಅನ್ನ ಜಾಸ್ತಿ ತಗೊಂಡಿಲ್ಲ ಸರ್, ಜಸ್ಟ್ ಪಾಸ್ ಆಗಿದ್ದೀನಿ ಅಂತ ಅನ್ನೋರಿಗೆ ಕೂಡ CR ಮತ್ತು DR ಅದೇ ತರನಾಗಿ KSRP KSISF ಅಂತ ಸೊ ಈ ಹುದ್ದೆಗಳನ್ನ ಅರ್ಜಿಗಳನ್ನ ಕಾಲ್ಫಾರ್ಮ್ ಮಾಡಿದಾರ. ಸೊ ಇನ್ನು ಕೇವಲ ಬಹಳ ದಿನಗಳಿಲ್ಲ, ಕಡಿಮೆ ಸಮಯದಲ್ಲಿ ನಿಮ್ಮ ಅರ್ಜಿ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಅಪ್ಲಿಕೇಶನ್ ಸ್ಟಾರ್ಟ್ ಆಗುವ ದಿನಾಂಕ ಕೂಡ ಇನ್ನೂ ಕೂಡ ಬಿಟ್ಟಿಲ್ಲ, ಆದಷ್ಟು ಬೇಗನೆ ಬರ್ತಾ ಇದೆ. ನೀವೇನಾದ್ರೂ ಸ್ಟೇಟ್ ಪೊಲೀಸ್ಗೆ ರೆಡಿ ಆಗ್ಬೇಕು ಅನ್ಕೊಂಡಿದ್ರೆ ಇವತ್ತಿನಿಂದನೇ ತಯಾರಿಯನ್ನ ಮಾಡ್ಕೊಳ್ಳಿ. ಏನಾದ್ರೂ ನಿಮ್ಮ ಬ್ರದರ್ ಮತ್ತು ಸಿಸ್ಟರ್ ಏನಾದ್ರೂ ನಾವು ಸ್ಟೇಟ್ ಪೊಲೀಸ್ ನಲ್ಲಿ ಒಂದು ಜಾಬ್ ಅನ್ನ ಪಡೆದುಕೊಳ್ಬೇಕು, ಖಾಕಿ ವರ್ದಿಯನ್ನ ಹಾಕೊಳ್ಬೇಕಂತವ್ರಿಗೆ ಈ ವಿಡಿಯೋನ ತಪ್ಪದೇನೆ ಶೇರ್ನ ಮಾಡ್ಕೊಡ್ರಿ, ಅವ್ರಿಗೆ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಇದೇ ತರನಾಗಿ ಸ್ಟೇಟ್ ಗೌರ್ಮೆಂಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಪ್ರೈವೇಟ್ ಜಾಬ್ ಯಾವುದೇ ಒಂದು ಕಾಲ್ಫಾರ್ಮ್ ಆಗಿರ್ತಕ್ಕಂಥ ನೋಟಿಫಿಕೇಶನ್ ಮಾಹಿತಿ ನಿಮ್ಗೆ ಏನಾದ್ರೂ ಬೇಕಾಗಿದ್ರೆ ನಮ್ಮ HJ ಪ್ಯಾರಾಮಿಲಿಟರಿ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಅನ್ನ ಇವಾಗಲೇನ ಫಾಲೋ ಮಾಡ್ಕೊಳ್ಳಿ. ಈ ವಿಡಿಯೋನ ತಪ್ಪದೇನೆ ಶೇರ್ ಮಾಡ್ಕೊಡ್ರಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್.